ನಮಸ್ಕಾರ ದೇವರು. ನಿಮ್ಮ ಮನಸ್ಥಿತಿ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ, ಯಾಕಂದ್ರೆ ನೀವು ನೋಡ್ಲಿಕ್ಕೆ ಹಿಂಗ ಅನಿಸ್ತೀರಿ, ತುಂಬಾ ಭಾವುಕರು. ಎಷ್ಟೋ ಸಂದರ್ಭಗಳಲ್ಲಿ ಹೇಳ್ತೀರಿ, ನಾನು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬ್ಲಾಸ್ಟ್ ಆಗ್ಬಿಡ್ಬೋದು ನನಗೆ. ಮತ್ ಅಗೈನ್ ನಿಮ್ಮ ಹಳೆಯ ಸಿನಿಮಾ ಜೊತೆಗೆ ಅದನ್ನ ನಾನು ಕಂಪೇರ್ ಮಾಡ್ತೀನಿ. ಬಂದಂತ ಅವಘಡಗಳು ಒಂದೆರಡಲ್ಲ ಸರ್. ಆ ಸಂದರ್ಭದಲ್ಲಿ ನಾನು ಸುದ್ದಿ ಗಿದ್ದಿ ಅದು ಬೇರೆ ವಿಚಾರ, ಅದು ಬಟ್ ನಾನು ಯೋಚನೆ ಮಾಡ್ತಿದ್ದೆ, ಇದನ್ನ ರಿಷಬ್ ಯಾವ ರೀತಿ ಯೋಚನೆ ಮಾಡ್ತಿರ್ಬೋದು ಅಂತ. ನನಗೆ ಅನ್ಸಿದ್ದು ಏನ್ ಗೊತ್ತಾ, ನೀವು ನಿಮ್ಮ ಸಂಗಡಿಗರು ಜೈಲಲ್ಲಿ ಇರ್ತೀರಿ, ರಾತ್ರಿ ನೀವು ಮಲಗಿರ್ತೀರಿ, ಮಲದಾಗ ಝಲ್ 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 ಸೌಂಡ್ ಬರ್ತಾ ಶುರು ಆಗುತ್ತೆ, ಆಮೇಲೆ ಮ್ಯೂಸಿಕ್ ಪ್ಲೇ ಆಗುತ್ತೆ. ಅದಾಗ್ತಿದಂಗೆ ನೀವು ಎದ್ದು ಬರ್ತೀರಿ, ಎದ್ದು ಬಂದು ಕಂಬಿ ಹಿಡ್ಕೊಂಡು ನೋಡ್ತೀರಿ, ಕಣ್ಣು ಅಗಲಿಸ್ಕೊಂಡು. ಅಲ್ಲಿ ಎದುರುಗಡೆ ದೈವ ಇದೆ, ದೈವ ಸದ್ ಮಾಡ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ಕೊನೆಗೆ ಒಂದ್ಸರಿ ದೈವ ತಿರುಗಿ ನೋಡಿದಾಗ ಅದು ಗೊತ್ತಾಗತ್ತೆ, ಅಲ್ಲಿ ರಕ್ತ, ಅಲ್ಲಿ ಕಣ್ಣೀರು, ದೈವ ಅಳ್ತಾ ಇದೆ. ದೈವದ ರೋದನ ಯಾವಾಗ ಅಲ್ಲಿ ಗುರುವ ಸತ್ತಾಗ ದೈವದ ರೋದನ ಆಯ್ತಲ್ಲ, ಡ್ಯಾಮ್ ಶೋರ್ ರಿಷಬ್, ನಿಜಕ್ಕೂ ಹೇಳ್ತೀನಿ, ನಿಮ್ಮವ್ರು ಹೋದಂತ ಸಂದರ್ಭದಲ್ಲೂ ಕೂಡ ನಿಮಗೆ ಹಂಗೆ ಅನ್ಸಿದೆ ಅಂತ. 100%. ಅಂದ್ರೆ ರಾಕೇಶನ್ನ ಕಳ್ಕೊಂಡಿದ್ದು ಒಂದು ಬಿಗ್ಗೆಸ್ಟ್ ಲಾಸ್ ನಮಗೆ. ಆಮೇಲೆ ಅವನದೆಲ್ಲ ಪೋರ್ಷನ್ಗಳನ್ನ ಮುಗಿಸಿದ್ದ, ಅವನು ಮೇಜರ್ ಪೋರ್ಷನ್ಗಳನ್ನ ಮುಗಿಸಿದ್ದ, ಡಬ್ಬಿಂಗ್ ಮಾಡಿದ್ದ. ಅವ್ನು ನಮ್ದು ಶೂಟಿಂಗ್ ಲಾಸ್ಟ್ ಶಾಟ್ ಮುಗಿಸ್ಕೊಂಡು ಹೋಗಿನೇ ಒಂದು 25-30 ದಿವಸ ಆಗ್ಬಿಟ್ಟಿತ್ತು. ಸೊ ಆ ಟೈಮ್ ಲೈನಲ್ಲಿ ಒಂದಷ್ಟು ನರೇಟಿವ್ ಸೆಟ್ ಆಗ್ಬಿಡ್ತು. ಸೊ ಸ್ಪಾಟಲ್ಲಿ ಯಾವತ್ತೂ ಯಾವುದೇ ಅಹಿತಕರ ನಡೆದಿಲ್ಲ, ಎಲ್ಲವೂ ನಡೆದಿರೋದು ನನ್ನನ್ನು ಇನ್ಕ್ಲೂಡ್ ಮಾಡ್ಕೊಂಡಿರುವಂಥದ್ದು ವಿಚಾರಗಳೇ ಬಿಟ್ಟರೆ. ಸೊ ಆವಾಗ ನಮ್ಗೆ ಆ ರಿಸ್ಕ್ಗಳಿತ್ತು. ಬಟ್ ಆವಾಗ ನಮ್ಮನ್ನು ಲಿಟ್ರಲಿ, ನಾನು ಅದನ್ನೇ ಮೊನ್ನೆ ಹೇಳಿದ್ದು, ನಮ್ಮನ್ನ ದೈವ ಹೆಂಗೆ ಬೆನ್ನಿಗೆ ನಿಂತು ನಮ್ಮನ್ನ ಕಾಪಾಡ್ಕೊಂಡು ಬಂದಿದೆ ಅಂತಂದ್ರೆ, ಯಾವುದೂ ಕೂಡ ಕೈ ಮೀರಿ ಹೋಗುವಂಥ ಸಂದರ್ಭಗಳು ಬರಲಿಲ್ಲ. ಎಂಥದ್ದೇ ಸಿಚುವೇಶನ್ ಬಂದರೂ ಅಲ್ಲಿ ನಮ್ಗೇನೋ ಒಂದು ಪ್ರೊಟೆಕ್ಷನ್ ಇತ್ತು ಅನ್ನೋ ಥರದ್ದು ಫೀಲ್. ಬಟ್ ಹೊರಗಡೆ ಇಂಥದ್ದೆಲ್ಲ ಆದಾಗ ಒಂದು ಇರುತ್ತೆ ಥಾಟ್, ಓಕೆ ಇದು ಹಿಂಗೆ, ಅವ್ರು ಕೆಲಸ ಮಾಡೋದವ್ರಿಗೂ ಭಯ ಶುರು ಆಗ್ಬಿಡ್ಬೋದು, ಡೌಟ್ ಶುರು ಆಗ್ಬಿಡ್ಬೋದು ಅವ್ರಿಗೆ, ಮೀಡಿಯಾದಲ್ಲಿ ಬರ್ತಿರೋ ಸರಿ ಹೌದಿರ್ಬೋದು ಅನ್ನೋ ಥರದಲ್ಲಿ. ಅವನ್ನ ಕಳ್ಕೊಂಡಿದ್ದಕ್ಕೆ ನನಗೆ ಅವ್ನು ಸಿನಿಮಾದಲ್ಲಿ ಇದ್ದಾನೆ ಅನ್ನೋದಕ್ಕಿಂತನೂ ಅವನಷ್ಟು ಪಾಸಿಟಿವ್ ವ್ಯಕ್ತಿನೇ ನೋಡಿರಲಿಲ್ಲ ನಾನು. ರಾಕೇಶ್ ಪೂಜಾರಿ ಎಷ್ಟು ಪಾಸಿಟಿವ್ ವ್ಯಕ್ತಿ. ಅವನು ಇಡೀ ಸೆಟ್ಟಲ್ಲಿ ಸಾವಿರಾರು ಜನ ಸೇರ್ಕೊಂಡು ಕೆಲಸ ಮಾಡೋದು, ಆ ಇದರಲ್ಲಿ ಅವನ ಒಬ್ಬನ ಬಗ್ಗೆ ಯಾರದ್ದು ಏನು ತಗದೇ ಇಲ್ಲ, ಒಂದು ತಕರಾರಿಲ್ಲ, ಎಲ್ಲರಿಗೂ ಪಾಸಿಟಿವ್ ಇರೋದು ಅವನ ಬಗ್ಗೆ. ಅವನು ಅಷ್ಟು ಹಸನ್ಮುಖಿ, ಚಂದ ನಗಾಡ್ಕೊಂಡು ಖುಷಿಲಿ ಓಡಾಡುವಂತವನು, ಅದ್ಭುತ ಕಲಾವಿದ. ಅವನು ಈಗಷ್ಟೇ ಫ್ಲರಿಶ್ ಆಗ್ಬೇಕಿತ್ತು. ನಾನು ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದೆ, ಅಂದ್ರೆ ನನ್ನ ಮುಂದಿನ ಸಿನಿಮಾಗಳಲ್ಲೆಲ್ಲ ಯಾವತ್ತೂ ಒಂಥರ ಈ ಒಂದು ಆಕ್ಟರ್ಗಳಿಗೆ ಅಥವಾ ಲೀಡ್ ಆಕ್ಟರ್ಗಳಿಗೆ ಒಂದು ಕಾಂಬಿನೇಷನ್ ಆಕ್ಟರ್ ಸಿಗೋದು ತುಂಬಾ ರೇರ್. ಅದು ಸಿಕ್ಬಿಟ್ರೆ ಆ ಕಾಂಬಿನೇಷನ್ ತುಂಬಾ ಚಂದ ವರ್ಕ್ ಆಗ್ತಾ ಹೋಗುತ್ತೆ. ಒಂದು ಹೀರೋಯಿನ್ ಆಗ್ಬೋದು, ಅಥವಾ ಒಂದು ಹೀರೋ ಜೊತೆಗೆ ಇನ್ನೊಬ್ಬ ಒಂದು ಕಾಮಿಡಿಯನ್ ಆಗ್ಬೋದು, ಅಥವಾ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗ್ಬೋದು. ಈ ಪ್ರಕಾಶ್ ನಂದು ನಮ್ಮ ರಾಂಪ ಸ್ನಾನ ಮಾಡಿದ್ಯಾನ? ಗ್ಯಾಪ್ ಸಿಗ್ಲಿಲ್ಲ. ಇದೆಂತ ಕಾಲು ಗಂಟೆಲಿ ಮಣ್ಣು ಗಾಡಿಯಿಂದ ಬಿತ್ರ? ಅದು ಇದು ಮಾಡ್ಲಿಕ್ಕೆ ಹೋಗಿ ಅದಾಗಿದ್ದು. ನೀನು ರಾಂಪಣ್ಣ, ನೀವು ಗಾಡಿ ಚಂದ ಬಿಡ್ತೀರಂತೆ, ನಂಗೆ ಬಿಡ್ಬೇಕು. ಅಥವಾ ಬುಳ್ಳ, ನಮ್ಮ ರವಿ ಅಣ್ಣ ಸೂಫ್ರಮ್ ರವಿ ಅಣ್ಣ ನಮ್ದೆಲ್ಲ ಎಂತಾಯ್ತು? ಎಂತೆಲ್ಲ ಗಾಡಿ ಸ್ವಲ್ಪ ಸೈಡಲ್ಲಿ ಇರಲಿ. ಇದು ತುಂಬಾ ಸೈಡ್ ಆಯ್ತಾ ಅಂತ ಒಂದಂದ್ರೆ ಪರ್ಸನಲ್ ಲೈಫಲ್ಲಿ ನಮ್ಗೆ ಅಷ್ಟು ಒಂದು ಬಾಂಡಿಂಗ್ ಇರೋದ್ರಿಂದ ನಾವ್ ಸುಮ್ನೆ ಆ ಸೀನ್ ಹಿಂಗ್ ಓದ್ಕೊಂಡು ಫ್ರೇಮ್ ಬಂದೇವ್ ನಿತ್ರ ನಗು ಬಂದ್ಬಿಡುತ್ತೆ. ಈಗ ತರಲೆಗಳು ಬಂದ್ರೆ ಇವ್ರ 3 ಜನ ಅನ್ನೋ ತರದ ಒಂದು ಫೀಲ್. ಅವನ ಜೊತೆಗೆ ಅದೇ ತರದ ಒಂದು ಇದಾಗಿತ್ತು ನನಗೆ. ಅಂಡ್ ಅವನ್ನ ತಗೊಂಡ್ ಒಂದು ಒಳ್ಳೆ ಜರ್ನಿ ತಗೊಂಡ್ ಹೋಗ್ಬೇಕು ಅನ್ನೋದಿತ್ತು. ಕನಸುಗಳಿತ್ತು ಅವ್ರ ಬಗ್ಗೆ. ಅವ್ರು ಬಹಳ ಕನಸುಗಳಿತ್ತು ನನಗೆ. ಒಂದ್ ಸಲಕ್ಕೆ ದಿಗ್ಭ್ರಾಂತರಾಗಿ ಹೋಗ್ಬಿಟ್ವಿ ಆ ದಿವಸ. ಅದೊಂಥರ ಆ ದಿವಸ ನನಗೂ ಏನೋ ಒಂದು ವಿಷಯ ನಡೀತಲ್ಲಿ. ಸೊ ತುಂಬಾ ಅಂದ್ರೆ ಏನೇ ಅಂದ್ರೆ ನನಗೆ ನೋಡಕ್ ಹೋಗ್ಲಿಲ್ಲ ನಾನು ಆ ದಿನ. ನಾವು ಅಂದ್ರೆ ನಾನು ನಗುಮುಖದಲ್ಲಿ ನೋಡಿದ್ದು, ಹಂಗೆ ಇರ್ಲಿ, ಯಾಕಂದ್ರೆ ನನಗೆ ಅದು ನೋಡಕ್ಕೆ ಬೇಡ. ನನಗೆ ರಾಕೇಶ್ ಅವನ ಅದೇ ಒಂದು ತುಂಬಾ ಇನ್ನೋಸೆಂಟ್ ಸ್ಮೈಲ್ ಅಲ್ಲಿ ಯಾವತ್ತು ರಿಷಬ್ ಸರ್ ಅಂತ ಅನ್ಕೊಂಡು ಯಾವಾಗ್ಲೂ ಇರ್ತಾನೆ. ಕುಳ್ಳಿಗೆ ಓಡಾಡ್ಕೊಂಡು ಬಂದು ಅವ್ನು ಹಗ್ ಮಾಡಿದ್ರೆ ಎದೆ ಇಲ್ಲಿ, ಅವನ ತಲೆಯಲ್ಲಿ ಎದೆ ಹೊಡೆಯೋದು. ಓಕೆ, ಸೊ ಅಷ್ಟು ಅದ್ಭುತ ಅವನು ಬಿಗ್ಗೆಸ್ಟ್ ಲಾಸ್. ಸೊ ಅಂತ ಕಲಾವಿದರು ಸಿಗಲ್ಲ. ಅದಕ್ಕೆ ತುಂಬಾ ಒಳ್ಳೆಯವನಾಗ್ಬಿಟ್ಟ ಅವನು ಅಂತ ಅನ್ಸುತ್ತೆ. ಒಳ್ಳೆಯವ್ರ ಕಾಲ ಇಲ್ಲ ಅಂತ ಇರ್ತಾರಲ್ಲ, ದೇವ್ರು ಬೇಗ ಕರ್ಕೊಂಡ್ಬಿಡ್ತಾರೆ. ಒಂದು ಹಳೆ ಕಾಂತಾರದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಅದು ಅಂದ್ರೆ ಆ ಸನ್ನಿವೇಶ ಬೇರೆ ಬಿಡಿದೆ, ಎಂಡರ್ಲಿ ಬೇರೆ. ಬರುವಾಗ ಇಬ್ಬರು ಬಂದರು, ಹೋಗುವಾಗ ಒಬ್ಬರೇ ಹೋದ್ರು ಅಂತ. ಹಂಗೆ ನೋಡಿ, ನೀವು ಗುಂಪಾಗಿ ಬಂದಿರುವಂತವ್ರು ಕೆಲವ್ರನ್ನ ಬಹಳ ಮಿಸ್ ಮಾಡ್ಕೊಂಡು, ಕೆಲವ್ರನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಹೆಂಗನ್ಸುತ್ತೆ? ಮತ್ತೆ 3 ವರ್ಷದ ಜರ್ನಿಯಲ್ಲಿ ನಿಮ್ಗೆ ಪಾಪ ಇನ್ನ ಒಂದು 2 ಜೂನಿಯರ್ ಆರ್ಟಿಸ್ಟ್ಗಳು,
ಅವ್ರಿಗೆ ಅವರ ಆರೋಗ್ಯ ಸಮಸ್ಯೆಯಿಂದ ಅವ್ರು ಎಲ್ಲೋ ತೀರೋಗಿದೆ, ಅದನ್ನ ಲಿಂಕ್ ಮಾಡೋದು ಶೂಟಿಂಗ್ ಆಗ್ಬೇಕಾರೆ ಅಂತ ಅನ್ಕೊಂಡು, ಬಟ್ ಅಲ್ಲ. ಅದರಲ್ಲಿ ಒಬ್ಬ ಹುಡುಗ ನಾನು ತುಂಬಾ ನೆನಪಿದ್ದಾನೆ. ಅಂದ್ರೆ ಅವ್ನು ನಾನು ಅಲ್ಲಲ್ಲಿ ನೋಡಿದೀನಿ ಅಂತ ಅನಿಸುತ್ತೆ. ಯಾರೋ ನಾವು ಏನೋ ನಮ್ದು ರಿಹರ್ಸಲ್ ಬ್ರೇಕ್ ಏನೋ ಇತ್ತು, ಅವಾಗ ನ್ಯೂಸ್ ಬಂತು ನನಗೆ. ನಾನು ನ್ಯೂಸಲ್ಲಿ ನೋಡಿ ಗೊತ್ತಾಗಿದ್ದು ನನಗೆ. ಎಲ್ಲಿ ಶೂಟಿಂಗ್ ನಡೀತದೆ, ಏನ್ ಕತೆ ಅಂತ ಕೇಳಿದೆ ನಾನು. ಇಲ್ಲ ಕೊಲ್ಲೂರಲ್ಲೆಲ್ಲೋ ಅವನು ಈಜಕ್ಕೆ ಹೋಗಿ ಏನೋ ಅಲ್ಲಿ ಅಂದ್ರೆ ಬೋರ್ಡ್ ಹಾಕಿರ್ತಾರಲ್ಲ, ಅಲ್ಲಿ ಸುಳಿ ಇದೆ ಹೋಗ್ಬೇಡಿ ಅಂತ ಜಾಗಕ್ಕೆ ಹೋಗಿದ್ದಾಗಿದೆ ಅಂತ ಅನ್ಕೊಂಡು ಯಾರಂತೆ ಕೇಳಿ ಇದು ಮಾಡ್ತಾನೆ. ಯಾಕಂದ್ರೆ ನನಗೆ ಯಾವ್ದೋ ಒಂದು ಹುಡುಗನ ಫೇಸ್ ನೆನಪಾಗ್ತಾನೆ ಇತ್ತು. ಜೂನಿಯರ್ ಆರ್ಟಿಸ್ಟ್ ನಮ್ದು ಒಂದು ಸೆಟ್ಟಲ್ಲಿ 1000 ಜನ ಮೇಲೆ ಇರ್ತಾರೆ. ಸೊ ಯಾರನ್ನ ನೆನ್ಪಿಟ್ಕೊಳ್ತೀವಿ, ಯಾರನ್ನ ಗೊತ್ತಾಗ್ತಾರೆ. ನಮ್ಮ ಫೋಕಸ್ ಫುಲ್ ಮೇನ್ ಆಕ್ಟರ್ಗಳು, ಫ್ರೇಮ್ ಒಳಗಡೆ ಬರುವಂತ ಎಲ್ಲ ಜೂನಿಯರ್ಸ್ಗಳು, ಸೆಕೆಂಡರಿ ಆರ್ಟಿಸ್ಟ್ಗಳು, ಇವ್ರ ಗಮನದಲ್ಲಿ ಇರ್ತಾರೆ. ಅಷ್ಟು ಜನರ ಮಧ್ಯದಲ್ಲಿ ರೆಕಗ್ನೈಸ್ ಮಾಡಲ್ಲ. ಬಟ್ ಆ ಹುಡುಗ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದ ಅಂತ ಅನ್ಕೊಂಡು ನನಗೆ ತಲೆಗೆ ಬರ್ತಿತ್ತು. ಆ ತರ ಡೆಫಿನೆಟ್ಲಿ ನಮ್ಗೆ ಅದು ಬೇಜಾರಾಗತ್ತೆ. ಯಾರೋ ನಮ್ಮ ಇದ್ರಲ್ಲಿ ಇದು ಮಾಡ್ತಿರೋ, ಏನೋ ಮಾಡಕ್ ಹೋಗಿ ಎಲ್ಲೋ ತಲೆಹರಟೆ ಆಗಿ, ಏನೋ ಒಂದು ಆಕ್ಸಿಡೆಂಟ್ ಆಗಿ, ಏನೋ ಬೈ ಮಿಸ್ಟೇಕ್ ಅವ್ರಿಗೆ ಗೊತ್ತಿಲ್ದೇನೋ, ಏನ್ ಬೇಕಾದ್ರೂ ಆಗಿರ್ಬೋದು. ಬಟ್ ಅದೊಂದು ತುಂಬಾ ಪೈನ್ಫುಲ್, ಬಹಳ ಬೇಜಾರಾಗುತ್ತೆ. ಅದು ಹೊರಗಡೆ ನಾವು ಹೇಳಕ್ ಆಗಲ್ಲ ಅದನ್ನ. ಆ ಅನುಭವಗಳು ನಮಗಷ್ಟೇ ಇರುತ್ತೆ. ಅದು